ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಎಲ್ಲಿ ನೋಡಿದ್ರು ಈ ಹಬ್ಬದ ಸಡಗರನೇ ಶುರು ಆಗಿರುತ್ತೆ. ಈ ನನ್ನ ಮನೆಯಲ್ಲಿ ಯಾವಾಗ ಕ್ಲೀನಿಂಗ್ ಶುರು ಮಾಡ್ಬೇಕು, ಏನ್ ಮಾಡ್ಬೇಕು, ಏನೂ ಅರ್ಥ ಆಗ್ತಾ ಇಲ್ಲ. ಈ ನಮ್ಮ ಮನೆ ಕೆಲಸದವಳು ಎಲ್ಲಪ್ಪ? ನಾನು ಈ ಸರ್ತಿ ಅನ್ಕೊಂತೀನಿ ಈ ನನ್ನ ಒಂದು ಕ್ರಿಸ್ಮಸ್ ಹಬ್ಬವನ್ನು ಬಡವರ ಹತ್ರ ಹೋಗಿ ಆಚರಿಸ್ಬೇಕಂತ ಹೇಳಿ. ಬಡವರ ಹತ್ರ ಹೋಗಿ ಅವ್ರಿಗೆಲ್ಲ ಗಿಫ್ಟ್ಸ್ಗಳು, ಹೊಸ ಬಟ್ಟೆಗಳು, ಕ್ರಿಸ್ಮಸ್ ಅಂದ್ರೆ ಬಿರಿಯಾನಿ ಊಟ, ಅವ್ರಿಗೆಲ್ಲರಿಗೂ ನಾನು ಬಿರಿಯಾನಿ ಊಟನ ಹಾಕ್ಸಿ ಈ ವರ್ಷ ಜೋರಾಗಿ ಕ್ರಿಸ್ಮಸ್ ಹಬ್ಬನ ಆಚರಿಸ್ತೇನೆ. ಹೌದು, ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ನಮ್ಮ ಕೆಲಸದವಳೆಲ್ಲಿ? ಮೇರಿ 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 ಎಲ್ಲಿದ್ದಾಳಪ್ಪ? ಎಲ್ಲಿ ಮಲಗಿದ್ದಾಳೆ ಇವಳು? ಮೇರಿ ಏನ್ ಮೇರಿ, ಕೆಲಸ ಮಾಡಂತ ಮಲ್ಕೊಂಡಿದ್ಯಾ ಹೆಂಗೆ? ಇಲ್ಲಮ್ಮ, ಸ್ವಲ್ಪ ಹಾಗೆ ಕೂತ್ಕೊಂಡಿದ್ದೆ. ಏನ್ ಕೂತಿದ್ದಿ? ಕ್ರಿಸ್ಮಸ್ ಹಬ್ಬ ಬಂತು, ಮನೆ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕ ನಾನು ನಿಮ್ಗೆ. ಆಯ್ತಮ್ಮ, ಮಾಡ್ತೀನಿ. ಸರಿ ಸರಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊ, ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀನಿ, ಓಕೆನಾ? ಆಯ್ತಮ್ಮ. ಅಮ್ಮ ಅಮ್ಮ ಹೇಳು. ಶಾಪಿಂಗ್ ಹೋಗತ್ರಲ್ರಿ, ನನಗೂ ಒಂದು ಸೀರೆ ಬೇಕ್ರಿ ಕ್ರಿಸ್ಮಸ್ ಹಬ್ಬದ ಸಲುವಾಗಿ. ಸರಿ ಸರಿ, ಸೀರೆ ಎಲ್ಲ ತಗೊಂಡ್ಬರ್ತೀನಿ. ಫಸ್ಟ್ ನೀನೆಲ್ಲ ಮನೆ ಕೆಲಸ ಮುಗಿಸಿಡು, ಸರಿನಾ? ಇಂಥದೇ ಸೀರೆ ತೊಂಬರಿ ಅಮ್ಮ, ಇಂಥದೇ. ಹಾ ಸರಿ ಸರಿ, ಇಂಥದ್ದೇ ತಗೊಂಡ್ಬರ್ತೀನಿ. ಫಸ್ಟ್ ನೀನ್ ಕೆಲಸ ಮುಗಿಸಿದ್ರೆ ನಾನು ಸೀರೆ ತಂದು ಕೊಡ್ತೀನಿ ನಿನ್ಗೆ. ಆಯ್ತಮ್ಮ, ಆಯ್ತು. ನಾನು ಕ್ರಿಸ್ಮಸ್ ಹಬ್ಬ ಬಡವ್ರ ಹತ್ರ ಹೋಗಿ ಆಚರಿಸ್ಬೇಕು, ಬಡ ಜನರ ಹತ್ರ ಆಚರಿಸ್ಬೇಕು ಅನ್ಕೊಂಡ್ರೆ ಸರಿ, ಆದ್ರೆ ಇದಕ್ಕೆ ದುಡ್ಡೆಲ್ಲ ಒಂದು 5 ಲಕ್ಷ ಖರ್ಚಾಗುತ್ತಲ್ಲ. ಖರ್ಚಿಂದೇನ್ ಬಿಡು, ನನ್ನ ಹತ್ರ ಅಂತೂ ಆಲ್ರೆಡಿ ನಾನು ಒಂದು ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಆ ದುಡ್ಡು ಬಂದ್ರೆ ಆ ದುಡ್ಡಿನಿಂದಾನೇ ನಾನು ಈ ಕ್ರಿಸ್ಮಸ್ ಹಬ್ಬನ ಜೋರಾಗಿ ಆಚರಿಸ್ತೀನಿ. ಹಲೋ, ಹಾ ಹೇಳಿ. ಹೌದಾ, ಈ ಸರಿ ಬರ್ಲಿಲ್ವಾ ನನ್ಗೆ? ಯಾಕೆ? ನನ್ಗೆ ಡಬಲ್ ಕೊಡ್ಬೇಕಾ? ಸರಿ ಸರಿ, ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ ಸರಿ. ಇನ್ವೆಸ್ಟ್ಮೆಂಟ್ ಹಾಕಿದ್ದಂತೂ ಸರಿ ಬರ್ಲಿಲ್ಲ, ಆದ್ರೆ ಏನ್ ಮಾಡೋದು ಇವಾಗ? ನನಗೇನು ಚಿಂತೆ ಇಲ್ಲ, ಭಯ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಪಾಲಿಟಿಷಿಯನ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಅವ್ರಿಗೆ ಯಾರ ಹತ್ರ ಆದ್ರೂ ಕೇಳಿದ್ರೆ ಅವ್ರು ನನಗೆ ಸಹಾಯ ಇಲ್ಲ ಅಂತ ಹೇಳಲ್ಲ, ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ನಾನು ಎಲ್ಲಾ ಫ್ರೆಂಡ್ಸ್ಗೂ ನಾನು ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳ್ಬಿಡ್ತೀನಿ, ಅವ್ರು ಬಂದು ನನಗೆ ಸಹಾಯ ಖಂಡಿತ ಮಾಡ್ತಾರೆ. ಮೇರಿ, ಓ ಮೇರಿ. ಅಮ್ಮ ಬಂದೆ, ಹೇಳ್ರಿ. ಎಲ್ಲಿದ್ಯಾ ಮೇರಿ? ಎಲ್ಲಿ ಇದ್ದೀನಮ್ಮ? ಮೇರಿ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮನೆಗೆ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ನೀನು ಬಿರಿಯಾನಿ ಮಾಡಬೇಕು, ಓಕೆನಾ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅವೆಲ್ಲ ಮಾಡಿಡ್ಬೇಕು, ಸರಿನಾ? ಒಳ್ಳೆ ಒಳ್ಳೆ ಸ್ವೀಟ್ಸ್, ತಿಂಡಿ ಎಲ್ಲ ಮಾಡಿಡು, ಆಯ್ತಮ್ಮ, ಓಕೆನಾ? ಸರಿ ಸರಿ. ಅವ್ರು ಬಂದಿದ್ದಾಗ ಅವ್ರಿಗೆಲ್ಲರಿಗ ಟೀ, ಕಾಫಿ, ಜ್ಯೂಸ್ ಏನ್ ಬೇಕು ಅದೆಲ್ಲ ನೀನು ಕೇಳ್ದೇನೆ ಕೊಡ್ಬೇಕು. ಸರಿ ಅಮ್ಮ, ಸರಿ ಕೊಡ್ತೇನೆ. ಚೆನ್ನಾಗಿ ನೋಡ್ಕೋ ಅವ್ರನ್ನ. ಅಮ್ಮ, ನೋಡ್ತೇನೆ. ನೀವು ಯಾರಮ್ಮ? ಬನ್ನಿ. ನೀವು ಸಿನಿಮಾದ ಆಕ್ಟರ್ ಅಲ್ಲಮ್ಮ? ಹೌದೌದು, ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಆಕಿ ಸಿನಿಮಾದ ಕೆಲಸ ಮಾಡ್ತಾಳಲ್ಲಮ್ಮ, ಆಕಿ ಬಂದಾಳ ನಿಮ್ಮನ್ನ ಮಾತಾಡ್ಸ್ಲಕ್ಕ. ಆಕಿ ಸಿನಿಮಾ ಕೆಲಸದಕ್ಕೆ ಎಲ್ಲ ಮತ್ತೆ ಆಕಿ ಐಶ್ವರ್ಯ ಅಂತ ದೊಡ್ಡ ಆಕ್ಟ್ರೆಸ್ ಆಕಿ, ಗೊತ್ತಾ ನಿಮ್ಗೆ? ಅವ್ರ ಮುಂದೆಲ್ಲ ಹೇಳ್ಬೇಡ ಹಿಂಗ. ಹಾಯ್ ಐಶ್ವರ್ಯ. ಹೇಗಿದ್ಯಾ ಐಶ್ವರ್ಯ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಅಚ್ಚಾ, ಟೀ ಕಾಫಿ ಏನಾದ್ರು ತಗೋತೀಯಾ? ಬೇಡ. ಇಲ್ಲ, ಟೀ ಕಾಫಿ ಏನಾದ್ರು ತಗೋ. ಮೇರಿ, ಬಂದೆ. ಇವ್ರಿಗೆ ಟೀ ಕಾಫಿ ಏನ್ ಬೇಕು ಎಲ್ಲ ನೋಡಿ ಕೊಟ್ಟಿ, ಓಕೆನಾ? ಸರಿ ಅಮ್ಮ, ಸರಿ. ಐಶ್ವರ್ಯ, ನಾನು ಸ್ವಲ್ಪ ಹೊತ್ತಿಗೆ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ನಂಗೆ. ಕೇಳಮ್ಮ, ಆ ಸಿನಿಮಾದಾಗ ನೀವೇ ಏನ್ರಿ ಆಕ್ಟಿಂಗ್ ಮಾಡಿದ್ದು? ಕರೀರಮ್ಮ. ಎಷ್ಟು ಬೆಳ್ಳಗಿದ್ರಲ್ಲಮ್ಮ ನೀವು?
ಕರೀರಮ್ಮ. ಕರಿತೀನಮ್ಮ. ನೀವು ಬಹಳ ಚಂದ ಆಕ್ಟಿಂಗ್ ಮಾಡಿರಿ, ನಾನು ನೋಡಿ ಎಷ್ಟು ಹತ್ತೀನಿ. ಬಹಳ ಚಂದ. ಅಲ್ಲಿ ಬೇರೆ ಕಾಣ್ತೀರಿ, ಇಲ್ಲಿ ಬೇರೆ ಕಾಣ್ತೀರಿ ನೀವು. ಕರೀರಮ್ಮ ನೀವು. ಆಯ್ತಾಯ್ತು, ಈಗ ಕರಿತೀನಿ. ನೀವು ಚಾಯ್ ತಗೊಂತೀರಿ, ಕಾಫಿ ತಗೊಂತೀರಿ, ಏನ್ ತಗೊಂತೀರಿ? ಟೀ ಕೋಲ್ಡ್ ಕಾಫಿ ತಂಬರಮ್ಮ. ಬಂದ್ರು ಪುಕ್ಕಟ್ ಕುಡಿಲಕ್ಕ ಇಲ್ಲಿ ಏನಿಲ್ಲ. ಕೋಲ್ಡ್ ಕಾಫಿ ಇಲ್ಲ, ಏನು ಕಾಫಿ ಇಲ್ಲ. ತಣ್ಣೀರಿನಲ್ಲಿ 2 ಐಸ್ ಗಡ್ಡೆಗಳು ಹಾಕಿ ಕೊಟ್ಟು ಬಿಡ್ತೀನಿ. ಅವ್ರಿಗೇನ್ ತಿಳ್ತದ? ತಗೋರಿ ಅಮ್ಮ. ಅಮ್ಮ ನಿಮ್ನ ಕರೆಕತ್ತಾರಮ್ಮ. ಏನ್ ಐಶ್ವರ್ಯ ಕರ್ದಿಯಾ? ಮನೆಯವರು ಏನೇನ್ ಮಾತಾಡ್ತಾ ಇದ್ದಾಳಮ್ಮ. ಏನ್ ಸರ್ ನಿನಗೆ ಇದು ಮಾಡ್ತಾ ಎಲ್ಲ ಇದ್ದಾಳೆ? ಇರಿಟೇಟ್ ಮಾಡ್ತಾ ಇದ್ದಾಳೆ. ಮೇಟಿ ಬಂದೆ ಅಮ್ಮ. ಏನಮ್ಮ, ಏನ್ ಇರಿಟೇಟ್ ಮಾಡ್ತಾ ಇದೀಯ ಅವ್ರಿಗೆ? ಏನಿಲ್ಲಮ್ಮ, ಅದು ಪಿಕ್ಚರ್ದಾಗ ಅಕ್ಕಿನ ಕೆಲಸ ಮಾಡೋಣ ಅಂತ ಕೇಳಿದೆ. ಸ್ವಲ್ಪ ಕೆಂಪುಗಾಲ ಅದಕ್ಕೆ ಕೇಳಿದೆ. ಅವೆಲ್ಲ ನೀನ್ ಕೇಳ್ಬಾರ್ದು ಅವ್ರಿಗೆ, ಗೊತ್ತಾ? ಹೌದಾ? ಅವ್ರು ಬಂದಾರ ಸರಿಯಾಗಿ ನೋಡ್ಕೋದಷ್ಟೇ ನಿನ್ ಕೆಲ್ಸ, ಸರಿನಾ? ಮತ್ತೆ ಏನ್ ಅವ್ರಿಗೆ ಇರಿಟೇಟ್ ಮಾಡ್ಬೇಡ, ಹೋಗಿ. ನಾನು ಹೇಳಿದ್ನಲ್ಲ, ಕೆಲ್ಸ ಇದ್ದದ ನಾನು ಬರ್ತೀನಿ, ಸರಿ? ಮತ್ತಿನ್ಯಾರು ಬಂದ್ರೀಗ? ನೀವಲ್ರಿ ಪದಾಡ್ಬೇಕಿ. ಬನ್ನಿ 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 ಒಳಗ್ ಬನ್ನಿ. ಆ ಪದ ಎಷ್ಟು ಚಂದ ಆಡ್ರಿ ನೀವು. ಹಂಗ ಅನ್ಸದೇ ಇಲ್ಲ, ನಿಮ್ ಸ್ವರಾನೇ ಅದು ಅಂತೇಳಿ ಬಾಳ ಚಂದ ಆಡಿದ್ರಿ ನೀವು. ಹೌದಾ? ನನಗೂ ಪದ ಬರ್ತಾರ್ರಿ, ಆಡ್ಲಾ? ಬೇಡ, ಸ್ವಲ್ಪ ಕೇಳಿಸ್ತೀರ? ಬೇಡ. ಸ್ವಲ್ಪ ಸ್ವಲ್ಪ ಅಂದ್ರೆ ನಾನು ಪಿಕ್ಚರ್ದ ಆಡೋದಿಲ್ಲ, ನಾನು ದೇವ್ರ ಪದ ಆಡ್ತೀನಿ. ಹಾ ಸರಿ, ಕೇಳಿಸ್ಕೇರಿ, ನೀವು ಚಂದ ಕೇಳಿಸ್ಕೇರಿ. ಕೇಳ್ರಿ ನೋಡಿ. ನಾನೇ ಒಳ್ಳೆ ದ್ರಾಕ್ಷಿ ಬಳ್ಳಿ, ತಂದೆ ತೋಟಗಾರನು, ತಂದೆ ತೋಟಗಾರ. ನಾನೇ ಒಳ್ಳೆ ದ್ರಾಕ್ಷಿ ಬಳ್ಳಿ, ತಂದೆ ತೋಟಗಾರನು, ತಂದೆ ತೋಟಗಾರನು. ಕತ್ತಲಲ್ಲಿ ನಡೆಯುವಾಗ ನನ್ನ ಬೆಳಕುವಾತನೇ, ನನ್ನ ಬೆಳಕುವಾತನೇ. ದಾರಿ ತಪ್ಪಿ ಹೋಗುವಾಗ ನನ್ನ ಮಾರ್ಗವಾತನೇ, ನನ್ನ ಮಾರ್ಗವಾತನೇ. ನಾನೇ ಒಳ್ಳೆ ದ್ರಾಕ್ಷಿ ಬಳ್ಳಿ, ತಂದೆ ತೋಟಗಾರನು, ತಂದೆ ತೋಟಗಾರನು. ನೋಡ್ರಿ, ಚೆನ್ನಾಗಿ ಅನ್ಸುತ್ತಲ್ಲ? ಇಮ್ಮ ನೀನು ತಲೆ ತಿನ್ಬೇಡ, ಹೋಗು ನಿನ್ ಮೇಡಮ್ನ ಕರಿ. ಆಯ್ತಾಯ್ತು. ನೀವು ಏನ್ ತಗೋತೀರಿ? ಚಾಯ್ ಕಾಫಿ ಏನ್ ತಗೋತೀರಿ? ಕಾಫಿ. ಸರಿ. ಅಮ್ಮ ಅವ್ರು ಬಂದಿದ್ದಾರೆ, ನಿಮ್ನ ಕರೆಕತ್ತಾರ. ಹಾಯ್ ಶ್ರೇಯಾ, ಹೇಗಿದೀಯಾ? ಸರಿ ಸರಿ, ಕೂತ್ಕೋ ಕೂತ್ಕೋ. ಟೀ ಕಾಫಿ ಏನಾದ್ರು ತಗೊಂಡಿಯಾ? ಇಲ್ಲ ಇಲ್ಲ. ಇಲ್ಲ. ಮೇರಿ, ಶ್ರೇಯಾ ಸ್ವಲ್ಪ ಕಾಫಿ ಟೀ ತಗೋದ್ ಕೂತಾ ಇರು, ನಾನು 10 ಮಿನಿಟ್ಸ್ ಕೆಲಸ ಇದೆ, ನಾನು ಬರ್ತೀನಿ. ಯಾರಮ್ಮ ಬಂದರು? ಯಾರಮ್ಮ ಬಂದವರು? ಬನ್ನಿ ಬನ್ನಿ. ನೀವಾ? ಬನ್ನಿ 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 ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ. ಅಮ್ಮವ್ರೆ, ಡಾಕ್ಟರ್ ಅವ್ರು ಬಂದಾರಮ್ಮ ನಿಮ್ಮನ್ನ ಮಾತಾಡ್ಸ್ಲಕ್ಕೆ. ಹಾಯ್ ಅಮೃತ. ಹಾಯ್. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಟೀ ಕಾಫಿ ಏನಾದ್ರು ತಗೊಂಡಿಯಾ? ಇನ್ನೂ ಇಲ್ಲವಲ್ಲ. ಮೇರಿ, ಟೀ ಕಾಫಿ ಏನಾದ್ರು ಏನ್ ಬೇಕು ಅವ್ರಿಗೆ ಕೇಳಿ ತಂದ್ಕೊಡು. ಆಯ್ತಮ್ಮ, ಸರಿ, ತಂದು ಕೊಡ್ತೀನಿ. ಸರಿ, ಟೀ ಕಾಫಿ ತಗೋತಾ ಇರು, ನಾನು 10 ಮಿನಿಟ್ಸ್ ಕೆಲಸ ಇದೆ, ಬರ್ತೀನಿ. ಡಾಕ್ಟರ್ ಸಾಬ್ರಿ, ನೀವು ಸತ್ತೋಗಿರ ಅಂತ ತಿಳ್ಕೊಂಡಿನ್ರಿ ನಾನು. ಸತ್ತಿಲ್ಲ, ಬದುಕೇ ಇದ್ದೀನಿ. ಕೊರೋನಾ ಬಂದಿತ್ತಲ್ರಿ, ಅದಕ್ಕೆ ಅದ್ರಾಗ ಸತ್ತೋಗಿರ ಅಂತ ತಿಳ್ಕೊಂಡಿನಿ. ಇಲ್ಲ ಇಲ್ಲ, ಸತ್ತಿಲ್ಲ.
ಬಂದೇ ಇಲ್ಲ. ಆಯ್ತು ಡಾಕ್ಟರ್ ಸತ್ತು ಬಿಟ್ರು ಆದ್ರೆ ಅಂದ್ಕೊಂಡೆ. ಇಲ್ಲಮ್ಮ ಸತ್ತಿಲ್ಲ, ಆದ್ರೆ ನಮ್ ಜವಾಬ್ದಾರಿ ನಾವು ತಗೋಬೇಕಲ್ಲ. ಚಲೋ ರೀ, ಬದುಕಿರಿ ನೀವು. ಅಮ್ಮ ಏನ್ ತಗೋತೀರಿ ನೀವು? ಚಾಯ್, ಕಾಫಿ? ಗ್ರೀನ್ ಟೀ ತಗೊಂತೀವಿ. ಗ್ರೀನ್ ಟೀ. ಏನು ಗ್ರೀನ್ ಟೀ? ಕೊರೋನಾ ಕುಡ್ದು ಸಾಕಾಗಿಲ್ಲ ನೀವು ಮತ್ತೆ ಗ್ರೀನ್ ಟೀ ಅಂತ. ತಗೋರಿ ಗ್ರೀನ್ ಟೀ. ಆಯ್ತಮ್ಮ ಸುಷ್ಮನ ಅವ್ರನ್ನ ಕರಿ. ಅಮ್ಮನವ್ರೆ, ಡಾಕ್ಟರ್ ಸಾಬ್ರು ಕರೆಕತ್ತಾರೆ ನಿಮ್ಮನ್ನ. ಅಮೃತ ಕರ್ದಿಯಾ? ಟೀ ಕುಡಿದ್ನಮ್ಮ. ಟೀ ಕುಡ್ದಿಯಾ? ಸರಿ, ನಮ್ ಕೆಲ್ಸದೊಳಗೆ ಇರಿಟೇಟ್ ಮಾಡ್ಲಿಲ್ಲಲ್ಲ? ಇಲ್ಲ ಇಲ್ಲಮ್ಮ, ಸ್ವಲ್ಪ ಸತಾಯಿಸಿದ್ನ ಆಯ್ತು. ಹೌದಾ? ನಿನ್ಗೂ ಸತಾಯಿಸಿಡ್ಲಾ? ಮೇರಿ, ಆಮ ಬಂದೆ. ಯಾಕೆ ಅವ್ರನ್ನ ಇರಿಟೇಟ್ ಮಾಡ್ತಾ ಇದ್ದೆ? ಬಂದವ್ರ ಹತ್ರ ಯಾಕೆ ನಡ್ಕೋಬೇಕಂತ ಗೊತ್ತಿಲ್ಲ. ಇಲ್ಲಮ್ಮ, ನಾನು ಏನವ್ರು ಕಷ್ಟ ಕೊಟ್ಟಿಲ್ಲ. ಮತ್ತೆ ಸತ್ತಿರಬಹುದು ಅಂತ ತಿಳ್ಕೊಂಡಿದ್ದೆ. ಬದುಕ್ಯಾರ. ನೀನ್ ಬಂದವ್ರ ಸತ್ತೀರೆ ಬದುಕೀರೆ ಅಂತ ಕೇಳಿದ್ರೆ ಚೆನ್ನಾಗ್ ಅನ್ಸ್ತದೆ ಅವ್ರಿಗೆ? ಇಲ್ರಿ, ಬಾಳ ದಿನ ಆಯ್ತಲ್ಲ ನಮ್ಮ ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳಿದೆ. ಅಂದ್ರೆ ಅವ್ರು ಬಿಸಿ ಇರ್ತಾರ ಅಂತ ಅರ್ಥ. ನನ್ಗೇನು ಗೊತ್ತ್ರಿ, ನಾನು ಸತ್ತಗಳಂತ ತಿಳ್ಕೊಂಡಿದ್ದೆ. ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್, ಅನಿತಾ ಜಿಂದಾಬಾದ್. ನೀವೇನ್ರಿ ಮತ್ತೆ ಬಂದ್ರಿ ನಮ್ಮ ಮನೆ ಬಾಗಿಲಿಗೆ? ಈಗಾದ್ರೂ ಓಟ್ ಕೊಟ್ಟಿವಲ್ರಿ, ಮತ್ತೆ ಬಂದ್ರಿ ನೀವು? ಇದ್ದರ್ ಬರ್ರಿ. ಅಮ್ಮೋರಿ, ಅವ್ರು ಬಂದಾರ ನೋಡ್ರಿ. ಅವಾಗ ಓಟ್ ಕೇಳಕ್ ಬಂದಿದ್ರಲ್ರಿ, ಅವ್ರು ಮತ್ತೆ ಬಂದಾರ. ಅವರು ಪೊಲಿಟಿಷಿಯನ್ ಅನಿತಾ ಅಂತ. ನೀನೇನ್ ಅವ್ರು ಬಂದಾರ ಓಟ್ ಕೇಳೋದಂತೀಯಲ್ಲ? ಮತ್ತೆ ಯಾವ ವೋಟಿಂಗ್ನಾಗನೇ ನೋಡಿತ್ತು, ಮತ್ತೆ ಯಾವಾಗ ನೋಡೋದಿಲ್ಲ, ಅದಕ್ಕೆ ಮತ್ತೆ ಯಾವತ್ತಿಗೆ ಬಂದಾರ ಅಂತ ಹೇಳಿದೆ. ಅವ್ರ ಕೆಲ್ಸನೇ ಅಷ್ಟು. ನೀನ್ ಅವ್ರ ಹತ್ರ ಏನ್ ಜಾಸ್ತಿ ಮಾತಾಡ್ಬೇಡ. ಆಯ್ತಾಯ್ತು. ಹಾಯ್ ಅನಿತಾ, ಹೇಗಿದ್ಯಾ? ಸುಷ್ಮಾ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಆಚೆ ಎಲ್ಲ ಎಲೆಕ್ಷನ್ ಕೆಲಸ ಹೆಂಗ್ ನಡೀತಾ ಇದೆ? ಚಲೋ ನಡೀತದೆ. ಓಕೆ, ಕೂತ್ಕೋ. ಮೇರಿ, ಅಮ್ಮ. ಅವ್ರಿಗೆ ಟೀ ಕಾಫಿ ಏನ್ ಬೇಕೋ ಕೇಳಿ ಕೊಡು. ಆಯ್ತಾಯ್ತ್ರಿ. ಟೀ ಕಾಫಿ ತಗೋತಾ ಇರು, ನಾನು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏನ್ ತಗೋದ್ರಿ ಪಾಲಿಟಿ ಅವ್ರೆ? ಜ್ಯೂಸಾ? ಅದು ಜ್ಯೂಸ್ ಕೊಡ್ತೀನಿ ನಿಮ್ಗ. ನೀವ್ ಏನ್ರಿ ಓಟ್ ಕೇಳಕ್ ಅಷ್ಟೇ ಮನೆಗೆ ಬರ್ತೀರಿ, ಆಮೇಲೆ ಕಾಣದೇ ಇಲ್ಲ. ನಾನೆಲ್ಲ ಕೊಟ್ಟಿನಲ್ಲಮ್ಮ ನಿಮ್ಗೆ. ಎಲ್ಲಿ ಕೊಟ್ಟಿರಿ? 3,000 ಮಾಡ್ದಲ್ಲ ಇವಾಗ. ಇಲ್ಲ, 21,100 ಕೊಡ್ತೀನಿ ಅಂದ್ರೆ ಅದನ್ನು ಕೊಟ್ಟಿಲ್ಲ. ಈಗ ಮೊನ್ನೆ 1,500 ರೂಪಾಯಿ ಹಾಕಿರಿ. ಮತ್ತೆ ಇದು ಸುಳ್ಳು ಮಾತಾಡ್ತೀರಿ ನೀವು. ಮತ್ತೆ ಇನ್ನೊಂದು ಬಟ್ಟೆ ಒಲ್ಲಕ ಮಷಿನ್ ಕೊಡ್ತೇನೆ ಅಂದ್ರೆ ಅದನ್ನು ಕೊಟ್ಟಿಲ್ಲ. ಕೊಟ್ಟಿನಮ್ಮ, ಎಲ್ಲ ಕೊಟ್ಟಿನಿ. ನಮ್ಗೆ ಸಿಕ್ಕಿಲ್ರಿ. ನಿಮ್ಗೆ ಸಿಕ್ಕಿಲ್ಲಮ್ಮ, ನಾನು ಕೊಟ್ಟಿನಿ ಎಲ್ಲ. ಮತ್ತೆ ಹಿಟ್ಟಿನ ಗಿರಣಿ ಕೊಡ್ತೀನಿ ಅಂದ್ರೆ ಅದನ್ನು ಕೊಟ್ಟಿಲ್ಲ. ಅದು ಕೂಡ ಕೊಟ್ಟಿನಮ್ಮ, ನಿಮ್ಗೆ ಸಿಕ್ಕಿಲ್ಲ. ಮತ್ತೆ ಹೆಂಗ್ರಿ? ನಂದು ಅಕೌಂಟ್ ನಂಬರ್ ನಿಮ್ಗಿಲ್ಲ? ನಿಮ್ಮ ಹತ್ರ ಇದ್ರೆ ಹಾಕ್ಬಿಡ್ಬೇಕು ಮತ್ತೆ ಅದ್ರಾಗ. ಆಯ್ತಾಯ್ತು. ಹಾಕ್ರಿ. ನಿಮ್ಗೆ ಏನು ಕಾಫಿ ಚಾಯ್? ಇಲ್ಲ ಜ್ಯೂಸ್ ನನಗೆ. ನಿಮ್ಗೆ ಕುಡಿಸ್ತೀನಿ, ಪೈಸಾ ಮಾತ್ರ ಹಾಕ್ಬೇಕು ನೋಡ್ರಿ. ಓಕೆ. ಸಿಹಿ ಹಾಕಿನ್ ನೋಡ್ರಿ ಜಾಸ್ತಿ, ಸ್ವಲ್ಪ ಪೈಸಾ ಹೆಚ್ಚು ಹಾಕ್ರಿ. ಸರಿ, ಎಲ್ರು ಟೀ ಕಾಫಿ ತಗೊಂಡ್ರಾ? ಜ್ಯೂಸ್ ಎಲ್ಲ ತಗೊಂಡ್ರಾ? ಎಲ್ಲ ತಗೊಂಡಿನಿ. ನಾನು ನಿಮ್ಮನ್ನ ಮುಖ್ಯವಾಗಿ ಕರೆದಿದ್ದ ವಿಷಯ ಹೇಳ್ತೀನಿ. ನಾನು ಈ ಸರ್ತಿ ಬಡ ಜನರ ಹತ್ರ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡೆ. ಅವ್ರಿಗೆ ಹೊಸ ಬಟ್ಟೆ, ಹೊಸ ಗಿಫ್ಟ್ಸ್, ಸ್ವೀಟ್ಸ್ ಎಲ್ಲ ತಗೊಂಡು ಹೋಗ್ಬೇಕಂತ ನಾನು ಯೋಚನೆ ಮಾಡಿದ್ದೆ. ಆದ್ರೆ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೆ ಒಂದಿದ್ರಲ್ಲಿ, ಅದು ನನಗೆ ಹಣ ಸಿಗ್ಲಿಲ್ಲ, ನಾನು ಲಾಸ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಸಹಾಯ ಕೇಳಲಿಕ್ಕೆ ಬಂದಿದ್ದೀನಿ. ಐಶ್ವರ್ಯ, ನಿನ್ಗೆ ನಾನು ಯಾವಾಗ್ಲೂ ಶೂಟಿಂಗ್ಗೋಸ್ಕರ ನಾನು ಸಹಾಯ ಮಾಡಿದ್ನಲ್ಲ, ಈ ಸರಿ ನನಗೆ ಸ್ವಲ್ಪ ಹಣದ ಸಹಾಯ ಮಾಡ್ತೀಯಾ? ಇಲ್ಲಮ್ಮ, ಆಗಲ್ಲ. ನಾನು ಹೀಗೆ ಫಿಲಿಮಲ್ಲಿ ತುಂಬಾ ಹಣ ಹಾಕಿದ್ದೇನೆ, ಈಗ ಮಾತ್ರ ಆಗಲ್ಲ. ಸರಿ ಅಣ್ಣ, ಸರಿ. ಸರಿ ಅಮ್ಮ, ಹೋಗ್ತೀನಿ. ಕ್ರಿಸ್ಮಸ್ ಮರಿಬೇಡ, ಕರಿ ನನ್ನ. ಓಕೆ ಕರೀತೀನಿ. ಶ್ರೇಯಾ,
ನೀನು ಸಿಂಗರ್ ಆಗ್ಬೇಕಾದ್ರೆ ನಾನು ಎಷ್ಟು ಸ್ಟುಡಿಯೋಗಳಲ್ಲಿ ನಾನು ನಿನಗೆ ಸಹಾಯ ಮಾಡಿದ್ದೀನಿ. ಮತ್ತೆ ಈ ಸರ್ತಿ ಆದ್ರೂ ನನಗೆ ಸ್ವಲ್ಪ ಹಣ ಸಹಾಯ ಮಾಡ್ಬೋದಲ್ಲ? ಆಗಂಗಿಲ್ಲಮ್ಮ, ಇವತ್ತೇ ನನ್ನ ಹೊಸ ಆಲ್ಬಮ್ ಬಂದಿದ್ದು, ನಾನು ಎಲ್ಲ ಹಣ ಖರ್ಚು ಮಾಡಿದೆ, ಏನಿಲ್ಲ. ಓಕೆ ಸರಿ ಬರ್ತೀನಿ. ಓಕೆ. ಅಮೃತ, ನೀನು ಹಾಸ್ಪಿಟಲ್ಸ್ ಕ್ಯಾಂಪ್ ಅಂತ ಹೇಳಿ ನಾನು ಎಷ್ಟೋ ಹಳ್ಳಿಗಳಲ್ಲಿ ನಾನು ಸಹಾಯ ಮಾಡಿದೆ, ಹಣದ ಸಹಾಯ ಮಾಡಿದೆ. ಈ ಒಂದ್ಸರ್ತಿ ನನಗೆ ಸಹಾಯ ಮಾಡ್ಬೋದಲ್ಲ? ಸುಷ್ಮಾ, ನಾನು ಸಹಾಯ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೆ, ಆದರೆ ನಾನು ಮೊನ್ನೆನೇ ಎಲ್ಲ ಕ್ಯಾಂಪ್ಗಳಿಗೆ ನಾನು ದುಡ್ಡು ಹಾಕಿದ್ದೇನಮ್ಮ, ಅದಕ್ಕೆ ನನ್ನಲ್ಲಿ ಪೈಸೆಗಳು ಇಲ್ಲ. ಸಾರಿ. ಕ್ರಿಸ್ಮಸ್ ಮರಿಬೇಡಮ್ಮ. ಇಲ್ಲ ಸರಿ, ಕರಿತೀನಿ. ಅನಿತಾ, ನಾನು ಸ್ವಲ್ಪ ಲಾಸ್ ಆಗಿನಂತ ಗೊತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಸರ್ತಿ ಸ್ವಲ್ಪ ಹಣ ಸಹಾಯ ಬೇಕಾಗಿತ್ತು. ಸೊ ನೀನು ಯಾವಾಗಲೂ ಎಲೆಕ್ಷನಲ್ಲಿ ಸಹಾಯ ಮಾಡಿನಲ್ಲ, ಸೊ ಸ್ವಲ್ಪ ಈ ಸರ್ತಿ ಮಾಡ್ಬೋದಾ? ಸಾರಿ ಅಮ್ಮ, ಎಲೆಕ್ಷನಲ್ಲಿ ಭಾಳ ಹಣ ಖರ್ಚಾಯಿತು. ಸಾರಿ, ಕ್ರಿಸ್ಮಸ್ ಮಾತ್ರ ಮರಿಬೇಡ. ಓಕೆ ಸರಿ. ಯಾಕೆ ಅಮ್ಮವರು ತುಂಬ ಚಿಂತೆಯಲ್ಲಿ ಕೂತಿದ್ದೀರಿ? ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ಮಾತಾಡ್ಸ್ಬೇಡ. ಸ್ವಲ್ಪ ನನ್ನ ಒಬ್ಬಕಿನ ಬಿಡು, ನೀನು ಹೋಗ್ಬಿಡು ಇಲ್ಲಿಂದ. ಕೆಲಸ ಮುಗಿಸು, ಹೋಗು ಮನೆಗೆ. ಕೆಲಸ ಮಾಡ್ಕೊಂತ ಇದ್ರೆ ಮುಗಿದು ಹೋಗ್ಬಿಡ್ತದಮ್ಮ. ಆದರೆ ಇಷ್ಟು ವರ್ಷದಿಂದ ನಿಮ್ಮ ಜೊತೆಯಲ್ಲಿ ಇದ್ದೀನಿ, ನಿಮ್ದು ಹಿಂಗೆ ಮುಖ ಬಾಡಿದ್ದು ನೋಡಿದ್ರೆ ನನಗೆ ಭಾಳ ಮನಸ್ಸು ಕರಗುತ್ತದೆ ಅಮ್ಮ. ಅದಕ್ಕೆ ಸ್ವಲ್ಪ ಏನು ತ್ರಾಸಿದೆ ನಿಮ್ಗೆ ಹೇಳ್ರಿ ನನಗೆ. ಇಲ್ಲ ಮೇರಿ, ಸುಮ್ಮನೆ ಹೋಗು, ನನ್ನ ಟೆನ್ಷನ್ ಕೊಡ್ಬೇಡ. ನಾನು ಆಲ್ರೆಡಿ ಭಾಳ ಇರಿಟೇಟ್ ಅಲ್ಲಿ ಚಿಂತೆಯಲ್ಲಿದ್ದೀನಿ. ಇಲ್ಲಮ್ಮ, ಹೇಳ್ರಿ ಸ್ವಲ್ಪ. ನಾನು ಇಷ್ಟ ಕೇಳ್ತಿ ಅಂದ್ರೆ ಹೇಳ್ತೀನಿ, ಏನು ಮಾಡ್ತೀಯ ನೋಡ್ತೀನಿ. ನಾನು ಹಣ ಇನ್ವೆಸ್ಟ್ ಮಾಡಿದೆ ಅಂತ ನಿನಗೆ ಗೊತ್ತಲ್ಲ? ಹೌದಮ್ಮ. ಅದು ಮಾಡಿದ್ದೆ. ಅದ ನಂತರ ನಾನು ಕ್ರಿಸ್ಮಸ್ ಯಾವ ರೀತಿ ಆಚರಿಸ್ಬೇಕಂತ ನಿನಗೆ ಗೊತ್ತಲ್ಲ. ಈ ಸರ್ತಿ ಎಲ್ಲ ಬಡ ಜನರ ಹತ್ರ ಹೋಗಿ ಆಚರಿಸ್ಬೇಕು ಅನ್ಕೊಂಡೆ. ಆದ್ರೆ ನಾನು ಇನ್ವೆಸ್ಟ್ ಮಾಡಿದ್ದೆ, ನನಗೆ ಸಿಗ್ಲೇ ಇಲ್ಲ, ಲಾಸ್ ಆಗಿದ್ದೀನಿ. ನನಗೆ ಮತ್ತೆ 5 ಲಕ್ಷ ತುಂಬಬೇಕಂತೆ ಅದರಲ್ಲಿ. ಸೊ ಅದಕ್ಕೆ ನಾನು ಇವ್ರನ್ನೆಲ್ಲ ಕೇಳಿದೆ, ನನ್ನ ಫ್ರೆಂಡ್ಸ್ಗೆಲ್ಲ ಕರೆದು ಕೇಳಿದೆ ನಾನು, ಆದ್ರೆ ಅವ್ರು ಯಾರು ನನಗೆ ಸಹಾಯ ಮಾಡಲಿಲ್ಲ. ಅಮ್ಮ, ಸಣ್ಣ ಬಾಯಿ ದೊಡ್ಡ ಮಾತು. ಒಂದು ಮಾತು ಹೇಳ್ತೀನಮ್ಮ. ಸರಿ, ಇಷ್ಟು ಹೇಳ್ತಾ ಇದ್ದಿ, ಅದೊಂದು ಹೇಳ್ಬಿಡು. ಏನಂತ? ಅಮ್ಮ, ನೀವು ಈ ಮನುಷ್ಯರ ಹತ್ರ ಕೇಳಿರಿ, ಇವ್ರು ಯಾರು ನಿಮಗೆ ಸಹಾಯ ಮಾಡೋದಿಲ್ಲ. ಒಬ್ಬರ ಹತ್ರ ನೀವು ಪ್ರಾರ್ಥಿಸಲಿಲ್ಲ, ಕೇಳಲಿಲ್ಲ. ಅವ್ರನ್ನ ಪ್ರಾರ್ಥಿಸಿ ಕೇಳಿ ನೋಡ್ರಮ್ಮ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸಿದರೆ ಖಂಡಿತವಾಗಿ ನಿಮ್ಮ ಕಷ್ಟ ದುಃಖಗಳನ್ನು ಬಗೆಹರಿಸ್ತಾನೆ ಆತನು. ಸರಿ, ನಾನು ನಿನ್ನ ಮಾತು ಕೇಳಿ ಪ್ರಾರ್ಥಿಸ್ತೀನಿ ನಾನು. ಆಯ್ತಮ್ಮ. ಸರಿ, ನಾನು ಯಾರು ಬರ್ದಾಗೆ ನೋಡ್ಕೋ. ಸರಿ ಅಮ್ಮ. ಅಯ್ಯೋ ದೇವ್ರೆ, ನನ್ನ ಕಷ್ಟ ಕಾಲದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸಹಾಯ ಮಾಡ್ತಾರೆ ಅನ್ಕೊಂಡಿದ್ದು ಕರ್ತನೆ, ಅವ್ರು ಯಾರು ನನಗೆ ಸಹಾಯ ಮಾಡಲಿಲ್ಲಪ್ಪ. ಅಪ್ಪ, ನಿನ್ನ ವಾಕ್ಯ ಹೇಳುತ್ತೆ ಕರ್ತನೆ, ನಾ ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡು, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೆ ತಂದೆ. ಅಪ್ಪ, ನಾನು ನಿನಗೆ ಸಹಾಯಕ್ಕಾಗಿ ಬಂದಿದ್ದೇನಪ್ಪ. ಅಪ್ಪ ಕರ್ತನೆ, ನನಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ನನ್ನ ಬಹಳ ವರ್ಷದಿಂದ ಇಚ್ಛೆ ಇದೆ ಕರ್ತನೆ, ಬಡ ಮಕ್ಕಳಲ್ಲಿ ನಾನು ಹೋಗಿ ಹಬ್ಬ ಒಂದು ಆಚರಿಸಲಿಕ್ಕೆ ಕರ್ತನೆ. ಅದಕ್ಕೋಸ್ಕರ ನನ್ನ ಹಣದ ಸಹಾಯ ಬೇಕು ಕರ್ತ. ನೀನು ಯಾವ ರೀತಿಯ ಮಾಡಿದ್ರೆ ಸಹಾಯ ಗೊತ್ತಿಲ್ಲ, ನನಗೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಕೇಳ್ತೇನಪ್ಪ. ಆಮೇಲೆ ಹಲೋ, ಹಾ ಹೇಳಿ. ಹೌದಾ, ನಿಜವಾಗ್ಲೂ? ಹೌದಾ, ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗಲೇ ನಾನು ಚೆಕ್ ಮಾಡ್ತೀನಿ, ನನ್ನ ಅಕೌಂಟಲ್ಲಿ ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು. ಮೇರಿ? ಅಮ್ಮ ಬಂದೆ. ಓ ಮೇರಿ, ಅಮ್ಮ ಬಾಪಾ, ಇಲ್ಲಿ ಕೂತ್ಕೋ ಬಾ. ಇಲ್ಲಿ ಕೂತ್ಕೋ ಬಾ. ನೀನ್ ಹೇಳ್ದಾಗೆ ಒಂದ್ ಕೆಲಸ ಏನಾಯ್ತು ಗೊತ್ತಾ? ನಾನು ಹೇಳ್ದಾಗೆ ನಾನು ಪ್ರಾರ್ಥನೆ ಮಾಡಿದೆ, ಆದ್ರೆ ನನ್ನ ದೇವರು ನಿಜವಾಗ್ಲೂ ನನಗೆ ಸಹಾಯ ಮಾಡಿದ ಗೊತ್ತಾ? ನನಗೆ 5 ಲಕ್ಷ ಬದಲು 10 ಲಕ್ಷ ಇನ್ವೆಸ್ಟ್ ಆಗಿದೆ ನನಗೆ. ಅದಕ್ಕೆ ಈ ವರ್ಷ ನಾನು ನೀನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲರೂ ಸೇರಿ ನಾವು ಕ್ರಿಸ್ಮಸ್ ಹಬ್ಬನ ಬಡ ಮಕ್ಕಳಲ್ಲೇ ನಾವು ಆಚರಿಸೋಣ. ಆಯ್ತಮ್ಮ, ಆಚರಿಸೋಣ. ಸರಿ, ನೀನು ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆ ಮಾಡ್ಕೋ. ನನ್ನ ಫ್ರೆಂಡ್ಸ್ ನಾನು ಮೆಸೇಜ್ ಮಾಡ್ಬಿಡ್ತೀನಿ. ಅಮ್ಮ, ನಾನು ಹೇಳಿದ್ನಲ್ರಿ, ಪ್ರಾರ್ಥನೆ ಮಾಡ್ರಿ, ದೇವ್ರು ಖಂಡಿತವಾಗಿ ಕೊಟ್ಟೇ ಕೊಡ್ತಾನಂತೇಳಿ. ನಿನ್ನೆ ನಮ್ಮ ಸಭೆಯಲ್ಲಿ ರೆಬೆಕ್ಕಕ್ಕ ಅಂತ ಒಬ್ಬರಿದ್ರು. ಅವರು ತಮ್ಮ ಮಗನಿಗೆ ಸಲುವಾಗಿ ದೇವ್ರ ಹತ್ರ ಎಷ್ಟೋ ಗೊಳಾಡಿ 10 ಪ್ರಾರ್ಥನೆ ಮಾಡಿದ್ರು. ಆದರೆ ಅವರ ಅಣ್ಣನ ಮುಖಾಂತರ ದೇವರು ಅವರಿಗೆ ಸಹಾಯ ಮಾಡಿದ್ರು ಮಗನ ಶಿಕ್ಷಣದಲ್ಲಿ. ಅದಕ್ಕಾಗಿ ನನಗೆ ಬಹಳ ನಂಬಿಕೆ ಇದೆ ಅಮ್ಮ. ನಾವು ಬೇಡಿದ್ದನ್ನೆಲ್ಲ ದೇವರು ಕೊಟ್ಟೇ ಕೊಡ್ತಾನೆ. ನಾವು ಮನಸಾರೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಖಂಡಿತವಾಗಿ ಫಲವನ್ನು ಹೊಂದುತ್ತೇವೆ.
ಅಡಿಗೆ ಎಲ್ಲ ಮಾಡಿ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಸರಿನಾ? ಓ, ಈಗ ಪುಷಟ್ ತಿನ್ಲಕ್ ಬರ್ತಾರೇನ ಅವರು? ಕಷ್ಟದಾಗ ನಿಮ್ಗೆ ಸಹಾಯ ಮಾಡ್ಲಿಲ್ಲ, ಬಂದು ಈಗ ಕುಡಿತಾರ, ತಿಂತಾರ, ಮತ್ತೆ ನಿಮ್ಗೆ ಕಷ್ಟದಾಗ ಸಹಾಯ ಮಾಡ್ಲಾರ್ದೆ ಹೋಗ್ತಾರ. ಸರಿ ಸರಿ, ಎಲ್ರು ಬಂದ್ರಾ? ನಿಮ್ಗೆಲ್ಲ ನಾನು ಮೆಸೇಜ್ ಕಳ್ಸಿದ್ದೆ, ನೋಡಿದ್ರಲ್ವಾ? ನಿಮ್ ಮೆಸೇಜ್ ನೋಡಿ ನಮ್ಗೆ ಬಹಳ ಸಂತೋಷವಾಯ್ತು. ಸರಿ ಸರಿ, ಅದೇ ದೇವ್ರು ನನಗೆ ಯಾವ ರೀತಿ ಸಹಾಯ ಮಾಡಿದನ್ನ ನಿಮ್ಗೆ ಎಲ್ರಿಗೂ ಗೊತ್ತಾಯ್ತಲ್ಲ. ಅದೇ ರೀತಿಯಲ್ಲಿ ಈ ವರ್ಷ ನಾನು ಯಾವ ರೀತಿ ಹಬ್ಬ ಮಾಡ್ಬೇಕಂತ ಅನ್ಕೊಂಡಿದ್ನೋ ಅದೇ ರೀತಿಯಲ್ಲಿ ತಂದೆಯ ದೇವರು ನನಗೆ ಆಶೀರ್ವದಿಸಿ ವಾಕ್ಯ ಹೇಳುತ್ತದೆ, ತಂದೆಯ ದೇವರು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನೆಂಬುದಾಗಿ. ಅದೇ ರೀತಿಯಲ್ಲಿ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಆತನು ಬಂದು ನನ್ನ ಮನೆಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಾನು ಅಷ್ಟೇ ಅಲ್ಲ, ನಾವೆಲ್ಲ ಕೂತವರೆಲ್ಲರೂ ಆತನ ಕೃಪೆ, ಆಶೀರ್ವಾದ, ರಕ್ಷಣೆಯನ್ನು ಹೊಂದೋಣ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಥ್ಯಾಂಕ್ ಯು. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್.